ಏಷ್ಯಾ ಕಪ್ನಿಂದ ಅಫ್ಘಾನಿಸ್ತಾನ್ ಎಲಿಮಿನೇಟ್ ಆಗಿದೆ. ನಮಸ್ಕಾರ ಎಲ್ಲರಿಗೆ, ಸಿದ್ಧನಾರ್ಧನ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅಫ್ಘಾನಿಸ್ತಾನ ಈಗ ಎಂತ ಮಾಡಿದ್ರಿ? ನಬಿ ಭಾರಿ ಬೇಜಾರಾಗಿರ್ತದೆ. ಮೊಹಮ್ಮದ್ ನಬಿಗೆ ಒಂದು ಕ್ಷಣದಲ್ಲಿ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ 18 ಓವರ್ಗೆ 120 ರನ್ನಿಗೆ 7 ವಿಕೆಟ್ ಕಳೆದುಕೊಂಡಿದ್ರು ಅಫ್ಘಾನಿಸ್ತಾನ. ಅಬ್ಬಬ್ಬಾ ಅಂದರೆ ಇನ್ನೊಂದು 10 ರನ್ ಹೊಡಿಬೋದು ಮಾರೆ ಅಂತ ಅಂದ್ಕೊಳೋದು. ಬಟ್ ಲಾಸ್ಟ್ 2 ಓವರಲ್ಲಿ 49 ರನ್. ಇನ್ಸೇನ್ ಬ್ಯಾಟಿಂಗ್, ಇನ್ಸೇನ್ ಹಿಟ್ಟಿಂಗ್ ನಬಿ ಕಡೆಯಿಂದ. ಲಾಸ್ಟ್ ಓವರಲ್ಲಿ ಸತತ 5 ಸಿಕ್ಸ್ ನಬಿ ಹೊಡೆದು 169ಕ್ಕೆ 8 ವಿಕೆಟ್, 120ಕ್ಕೆ 7 169ಕ್ಕೆ 8 ಸೊ ಇಂಥ ಒಂದು ಸ್ಕೋರನ್ನು ಇವರು ಡಿಫೆಂಡ್ ಮಾಡ್ಲಿಕ್ಕಾಗಲಿಲ್ಲ ಅನ್ನೋದು ಭಾರಿ ಬೇಸರದ ಸಂಗತಿ. ಅತ್ಯಂತ ಕಳಪೆ ಬೌಲಿಂಗ್, ಅತ್ಯಂತ ಕಳಪೆ ಫೀಲ್ಡಿಂಗ್, ಬಾಡಿ ಲ್ಯಾಂಗ್ವೇಜ್ ಒಳ್ಳೆ ಇರಲಿಲ್ಲ. ಕೊನೆಗೆ ಶ್ರೀಲಂಕಾ 6 ವಿಕೆಟ್ಗಳ ಭರ್ಜರಿ ಜಯ ಅಫ್ಘಾನಿಸ್ತಾನದ ಎದುರು. ಈ ಒಂದು ಜಯದೊಂದಿಗೆ ಅಫ್ಕೋರ್ಸ್ ಶ್ರೀಲಂಕಾ ಮೊದಲ ಸ್ಥಾನಿಯಾಗಿ ಸೂಪರ್ 4ಗೆ ತೇರ್ಗಡೆ ಆಗಿದೆ ಅವರ ಒಂದು ಗ್ರೂಪ್ನಲ್ಲಿ. ಹಾಗೆ ಎರಡನೇ ತಂಡವಾಗಿ ಬಾಂಗ್ಲಾದೇಶ ಸೂಪರ್ 4ಗೆ ತೇರ್ಗಡೆ ಆಗಿದೆ. ಇವತ್ತಿನ ಒಂದು ಅಫ್ಘಾನಿಸ್ತಾನದ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಿದ್ರೆ, ಬ್ಯಾಟಿಂಗಲ್ಲಿ ಬ್ಯಾಟ್ ಇರಲಿ, ಎಂಥದ್ದು ಇರಲಿಲ್ಲ. ಯಾಕಂತಂದರೆ 12.4 ಓವರ್ಸ್ ಅಥವಾ 12.1 ಓವರ್, ಅದು 13ನೇ ಓವರ್ ಆಗ್ತಾ ಇರುವಾಗಲೇ 6 ವಿಕೆಟ್ ಬಿದ್ದಾಗಿ ಆಗಿದೆ. 79 ರನ್ನಿಗೆ 6 ವಿಕೆಟ್ ಹೋಗಿ ಆಗಿದೆ. ಯಾರೂ ಕೂಡ ಕರೆಕ್ಟಾಗಿ ಬ್ಯಾಟಿಂಗೇ ಮಾಡಲಿಲ್ಲ. ಆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅಲ್ಲಿ ಟಾಪ್ ಇಲ್ಲ, ಆರ್ಡರ್ ಇಲ್ಲ, ಎಂಥದೂ ಇಲ್ಲ. ಅಂದರೆ ಇದು ಗೆಲ್ಲಬೇಕನ್ನುವಂತಹ ಹುಮ್ಮಸ್ಸಿನಲ್ಲಿ ಬ್ಯಾಟಿಂಗ್ ಮಾಡಿದಾಗ ಎಂತೂ ಇರಲಿಲ್ಲ. ಕೊನೆಗೆ ಮುಳುಗಿ ಹೋದ ಹಡಗನ್ನು ಎತ್ತಿದ್ಯಾರು? ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಬಿನ್ನು ಸ್ವಲ್ಪ ಸ್ಲೋ ಆಡ್ತಾ ಇದ್ರು. ಈ ರಶೀದ್ ಖಾನ್ ಅವರೊಂದು ರನ್ನ ಬಾಲ್ ಆಡಿದ್ರು, ಒಂದು 23 ರನ್ ಹೊಡೆದ್ರು, 24 ರನ್ ಹೊಡೆದ್ರು. ಸೊ ಅಲ್ಲಿ ಒಂಚೂರು ಎತ್ತಿದ್ರು. 79ಕ್ಕೆ 6 ಇದ್ದದ್ದು 114 ತನಕ ವಿಸ್ತರಿಸಿತು. 114ಕ್ಕೆ 7 ವಿಕೆಟ್ ಹೋಯ್ತು. ಇಲ್ಲ, ಇದು ಮ್ಯಾಚೇ ಲಗಾಡಿ ಹೋಯಿತು ಅಂತ ಇದ್ದಾಗ, ಯಾಕಂತಂದರೆ 18 ಓವರ್ ಆಗಿದೆ, ಬರೀ 120 ರನ್ ಆಗಿರೋದು, 7 ವಿಕೆಟ್ ಹೋಗಿದೆ. ಈ ನಬಿಗೆ ಮೈ ಮೇಲೆ ಎಂಥ ದೆವ್ವ ಬಂತಂತ ಗೊತ್ತಿಲ್ಲ. ಓ ಮೈ ಗಾಡ್! ಚಮೀರಾ ಮತ್ತು ವೆಲ್ಲಲಾಗೆ ಇಬ್ಬರು ಒಂದು ಹೊಡಿಸ್ಕೊಂಡ್ರು. ಚಮೀರಾ ಅವರು ಭರ್ಜರಿಯಾಗಿರುವಂತಹ ಅರ್ಧಶತಕವನ್ನು ದಾಖಲಿಸಿದ್ರು. 4 ಓವರ್ಗೆ 50 ರನ್ ಬಿಟ್ಟು ಕೊಟ್ಟರೆ ವೆಲ್ಲಲಾಗೆ ಅವರು ಜಸ್ಟ್ 1 ರನ್ನಿಂದಾಗಿ ಅವರ ಒಂದು ಅರ್ಧಶತಕವನ್ನು ಮಿಸ್ ಮಾಡಿಕೊಂಡ್ರು. ಲಾಸ್ಟ್ ಓವರಲ್ಲಿ 20ನೇ ಓವರಲ್ಲಿ 32 ರನ್ ಹರಿದು ಬಂತು. ಓ ದೇವರೇ! ಕಂಟಿನ್ಯೂಸ್ 5 ಬಾಲ್ 5 ಸಿಕ್ಸ್. ಲಾಸ್ಟ್ ಬಾಲಲ್ಲಿ ಸಿಂಗಲ್ ಡಬಲ್ ತೆಗಿಲಿಕ್ಕೆ ಹೋಗಿ ರನ್ಔಟ್ ಆದರು. ನಬಿ ಅವರೇ ರನ್ಔಟ್ ಆದರು. ನಬಿ ಅವರು 22 ಬಾಲಿಗೆ, ಇಫ್ ಐ ಆಮ್ ನಾಟ್ ರಾಂಗ್, 22 ಬಾಲಿಗೆ 60 ರನ್. ಇನ್ಸೇನ್ ಹಿಟ್ಟಿಂಗ್ ಮಾರೆ. 3 4 6 6 169 ಎನಿ ಡೇ ಎನಿ ಟೈಮ್. ಈ ಪಿಚ್ಚಲ್ಲಿ ಅಂದರೆ ಅಬೋವ್ ಪಾರ್ ಸ್ಕೋರ್ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಅಬೋವ್ ಪಾರ್ ಸ್ಕೋರ್ ಇತ್ತು ಅಂತ. ಬಟ್ ಶ್ರೀಲಂಕಾದ ಚೇಸ್ ಸ್ಟಾರ್ಟ್ ಆದಾಗ ಅಫ್ಘಾನಿಸ್ತಾನದವ್ರು ಎಂತ ಮಲಗಿದ್ರೆ ಎಂತ ಅಂತ ಗೊತ್ತಿಲ್ಲ. ಆ್ಯಂಡ್ ನಾನು ಅದಕ್ಕಿಂತ ಮುಂಚೆ ತುಷಾರ ಅಲ್ವಾ, ಅವ್ರನ್ನ ಹೊಗಳಲೇಬೇಕು ಮಾರೆ. ಎಂಥ ಬೌಲಿಂಗ್! 4 ವಿಕೆಟ್ ತೆಗೆದಿದ್ದಾರೆ. 4 ಓವರಿಗೆ 18 ರನ್ನಿಗೆ 4 ವಿಕೆಟ್. ಫಸ್ಟ್ 3 ವಿಕೆಟ್, ಅದಾದಮೇಲೆ ರಶೀದ್ ಖಾನ್ ಇದು 4ನೇ ಓವರ್ ಹಾಕ್ಲಿಕ್ಕೆ ಬಂದ ತುಷಾರ್ ಅವರ 4ನೇ ಓವರು. ಫಸ್ಟ್ ಬಾಲ್ ಡಮ್ ಅಂತ ರಶೀದ್ ಖಾನ್ ಅವ್ರನ್ನ ಬೋಲ್ಡ್ ಮಾಡಿ ಹಾಕಿದ್ರು. ಒಟ್ಟು 4 ವಿಕೆಟ್ ತೆಗೆದ್ರು. ಮೇ ಬಿ ಮ್ಯಾನ್ ಆಫ್ ದ ಮ್ಯಾಚ್ ಅವರಿಗೆ ಕೊಡ್ಬೋದು. ಇಲ್ಲದಿದ್ದರೆ ಚೇಸಿಂಗ್ ಟೈಮಲ್ಲಿ ಬಹಳ ಒಂದು ಸೂಪರ್ ನಾಕ್ ಆಡಿರುವಂತಹ ಕುಸಾಲ್ ಮೆಂಡಿಸಿಗೆ ಕೊಡ್ಬೋದು. ಎಸ್, ಶ್ರೀಲಂಕಾದ ಚೇಸ್ ಸ್ಟಾರ್ಟ್ ಆಯಿತು, 2 ವಿಕೆಟ್ ಬಿತ್ತು. ಅದಾದಮೇಲೆ ಎಂತ ಆಯ್ತು ಅಂತ ಗೊತ್ತಿಲ್ಲ ಅಫ್ಘಾನಿಸ್ತಾನಗೆ. ವೆರಿ ಬ್ಯಾಡ್ ಬೌಲಿಂಗ್, ಎಸ್ಪೆಷಲಿ ಮುಜೀಬ್ ಮತ್ತು ಇನ್ನೊಬ್ರು ಯಾರು ನೂರ್ ಅಹಮದ್. ಎಸ್ಪೆಷಲಿ ಮುಜೀಬ್ ಅಜೀಬ್ ಬೌಲಿಂಗ್ ಹಾಕಿದ್ರು. ಎಂತ ಒಂದು ಲೈನ್ ಆ್ಯಂಡ್ ಲೆಂತ್ ಇಲ್ಲ, ಎಂಥದಿಲ್ಲ. ಅದಕ್ಕೆ ಕರೆಕ್ಟಾಗಿ 2 ವೈಡ್ 4 ಹೋಯಿತು. ಒಂದು ಕ್ಯಾಚ್ ಬಿಟ್ಟಿದ್ದಾರೆ, ಕುಸಾಲ್ ಮೆಂಡಿಸಿದ್ದು ಕ್ಯಾಚ್ ಅವರ ಕೀಪರ್ ಬಿಟ್ಟಿದ್ದಾರೆ. ಇನ್ಸೈಡ್ ಎಡ್ಜ್ ಆಗಿತ್ತು, ಅದು ಒಂದು ಲೈಟಾಗಿ ಎಡ್ಜ್ ಆಗಿತ್ತು ರಶೀದ್ ಖಾನ್ ಅವರ ಬೌಲಿಂಗಲ್ಲಿ. ಅದು ಕ್ಯಾಚ್ ಬಿಟ್ಟರು. ಸಿಕ್ಕಾಬಟ್ಟೆ ಮಿಸ್ಫೀಲ್ಡ್, ಒಟ್ರಾಶಿ ವೇಯಾರ್ಡ್ ಥ್ರೋ. ಸೊ ತೀರಾ ಕಳಪೆ ಸಬ್ಸ್ಟ್ಯಾಂಡರ್ಡ್ ಕ್ರಿಕೆಟ್ ಆಡಿದ್ರು. ಎಸ್ಪೆಷಲಿ ಬೌಲಿಂಗ್ ಆಗುವಾಗ ಬೌಲಿಂಗ್ ಪ್ಲಸ್ ಫೀಲ್ಡಿಂಗ್ ಸಿಕ್ಕಾಬಟ್ಟೆ ಸಬ್ಸ್ಟ್ಯಾಂಡರ್ಡ್ ಇತ್ತು ಅಫ್ಘಾನಿಸ್ತಾನದು. ನಬಿ ಮತ್ತು ರಶೀದ್ ಖಾನ್ ಅವರು ಬೌಲಿಂಗಲ್ಲಿ ಕೂಡ, ಬ್ಯಾಟಿಂಗಲ್ಲಿ ಹೇಗೆ ಅವ್ರದ್ದು ಉಪಯುಕ್ತ ಕಾಂಟ್ರಿಬ್ಯೂಷನ್ ಇತ್ತು, ಬೌಲಿಂಗಲ್ಲಿ ಕೂಡ ಅವರು ಮಾತ್ರ ಒಂದು ರೇಂಜಿಗೆ ಅಂದರೆ ಕರೆಕ್ಟಾಗಿ ಲೈನ್ ಆ್ಯಂಡ್ ಲೆಂತ್ ಮೇಂಟೈನ್ ಮಾಡಿದ್ರು. ಬಿಟ್ಟರೆ ಮಿಕ್ಕಿದವರೆಲ್ಲರೂ ಡಮ ಅಂತ ಹೊಡಿಸ್ಕೊಳ್ತಾನೆ ಇದ್ರು. ಸೊ ಅಟ್ ದ ಎಂಡ್ 18.4 ಓವರ್ಸಲ್ಲಿ ಕೇವಲ 4 ವಿಕೆಟ್ ನಷ್ಟಕ್ಕೆ
ಶ್ರೀಲಂಕಾ ಚೇಸ್ ಮಾಡಿ ಹಾಕಿದ್ರು. ಕುಸಾಲ್ ಮೆಂಡಿಸ್ ಅವರು ನಾಟ್ ಔಟ್ 72 ರನ್. ಮತ್ತು ಕಮಿಂಡು ಮೆಂಡಿಸ್ ಅವರು 200 ಸ್ಟ್ರೈಕ್ ರೇಟಲ್ಲಿ ಅವ್ರದ್ದೊಂದು ಚಿಕ್ಕದಾಗಿರುವಂಥ ಚೊಕ್ಕದಾದ ಇನ್ನಿಂಗ್ಸ್ ಆಡಿದರು. ಸೊ ಇವರಿಬ್ಬರ ಕೃಪಾ ಕಟಾಕ್ಷ. ಮತ್ತು ಕುಸಾಲ್ ಪಿರೇರ ಅವ್ರದ್ದು ಒಂದು ಲೈಟ್ ಆಗಿ ಕಾಂಟ್ರಿಬ್ಯೂಷನ್ ಇತ್ತು. ಎಲ್ಲ ಚಿಕ್ಕ ಚಿಕ್ಕ ಇನ್ನಿಂಗ್ಸ್ ಆಡಿದ್ದಾರೆ. ಕುಸಾಲ್ ಮೆಂಡಿಸಿಗೆ ಕರೆಕ್ಟ್ ಆಗಿರುವಂತಹ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಹೆಲ್ಪ್ ಮಾಡಿದ್ದಾರೆ ಇವರೆಲ್ಲ ಪ್ಲೇಯರ್ಸ್. ಅದೇ ಬರೀ 4 ವಿಕೆಟಲ್ಲಿ ಹೊಡೆದಾಕಿದ್ರು ಶ್ರೀಲಂಕಾ. ಅಫ್ಘಾನಿಸ್ತಾನ ಅವರು ಯಾರನಿಗೆ ದೂರ್ತಾರೆ? ಎಲ್ಲರನ್ನೂ ಸಹ ದೂರಬೇಕು. ಈಗ ನಬಿ ಹಾಗೆ ಆಡಿದ್ದಕ್ಕೆ 169 ಆಯಿತು. ಅದು ಅನ್ಬಿಲೀವೇಬಲ್ ಇನ್ನಿಂಗ್ಸ್. ಆ ಥರದ ಇನ್ನಿಂಗ್ಸ್ ಅಪರೂಪ ನೋಡಲಿಕ್ಕೆ ಸಿಗೋದು. ಸೊ ಬ್ಯಾಟಿಂಗ್ ಸರಿ ಇರಲಿಲ್ಲ, ಬೌಲಿಂಗ್ ಸರಿ ಇರಲಿಲ್ಲ, ಫೀಲ್ಡಿಂಗ್ ಅಂತೂ ಹಾರಿಬಲ್ ಆಗಿತ್ತು. ಸೊ ಇದು ನಾವು ಈಗ ಏನು ಅಫ್ಘಾನಿಸ್ತಾನ ಕ್ರಿಕೆಟ್ ಇಂಪ್ರೂವ್ ಆಗಿದೆ ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ ಅಫ್ಘಾನಿಸ್ತಾನದ ತಂಡ ನೋಡಿದಾಗೆ ಅಂತೂ ನನಗೆ ಅಂತೂ ಅನ್ನಿಸ್ಲಿಲ್ಲ. ಸೊ ಇದನ್ನು ನೋಡಿದಾಗ ಓಕೆ, ಬಾಂಗ್ಲಾದೇಶ್ ಇದಕ್ಕಿಂತ ಜಾಸ್ತಿ ಫೈಟ್ ಕೊಡ್ಬೋದು ಸೂಪರ್ 4ಅಲ್ಲಿ. ಏನು ಅವ್ರು ಬಂದದೇ ಒಳ್ಳೇದಾಯಿತು ಅಂತ ಸಹ ಅನಿಸಿದಂತೂ ಹೌದು. ಯಾಕಂತಂದರೆ ಅಫ್ಘಾನಿಸ್ತಾನ ತೀರಾ ಕೆಟ್ಟ ಕ್ರಿಕೆಟ್ ಆಡಿದ್ರಪ್ಪ ಇವತ್ತಂತೂ. ನಿಮಗೇನು ಅನಿಸಿತು ಅಂತ ತಿಳಿಸಿ. ಆ್ಯಂಡ್ ನಾಳೆ ಭಾರತದ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಮ್ಯಾಚ್ ಉಂಟು. ನಮ್ಮ ಮ್ಯಾಚ್ ಒಮಾನ್ ಅಗೇನ್ಸ್ಟ್ ಉಂಟು. ಆಲ್ರೆಡಿ ಒಮಾನ್ ಎಲಿಮಿನೇಟ್ ಆಗಿದೆ, ನಾವು ತೇರ್ಗಡೆ ಆಗಿದ್ದೇವೆ ಸೂಪರ್ 4ಗೆ. ಬಟ್ ಆಡೋದಿಲ್ಲ ಅಂತೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಆಡಲೇಬೇಕು. ಬಟ್ ನಾಳೆ ತಂಡದಲ್ಲಿ ಏನಾರು ಬದಲಾವಣೆ ಇರ್ಬೋದು ಅಂತ ಕಾಣ್ತದೆ. ಎಸ್, ನಾಳೆ ಪ್ರಿವ್ಯೂ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಅದರಲ್ಲಿ ಸಿಗುವ. ನಮಸ್ಕಾರ.